ಈಗ ಇವತ್ತು ಬಿಗ್ ಬಾಸ್ ಫೈನಲ್ ಇದೆ. ಅದರಲ್ಲಿ ನಮ್ಮ ಆಸೆ ಏನಪ್ಪ ಅಂದರೆ ನಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ ಆಗಿ ಮೊದಲ ಪ್ರಾಧಾನ್ಯತೆನ ನಮ್ಮ ಗಿಲ್ಲಿಯವರು ಕೊಡ್ತಾ ಇದ್ದೀವಿ. ಏಕೆಂದರೆ ಅವರು ಬಡವ, ಹಳ್ಳಿಯಿಂದ ಬಂದಿದ್ದಾನೆ, ರೈತರ ಮಗ ಅಂತಲ್ಲ, ಅವನಲ್ಲಿ ಟ್ಯಾಲೆಂಟ್ ಇದೆ. ಅವನು ಪ್ರತಿಯೊಂದು ಎಪಿಸೋಡ್ನಲ್ಲೂ ಕೂಡ ಒಂದು ತಮಾಷೆ ನೇಚರಲ್ಲಿ ತಮಾಷೆಯಾಗಿ ಮಾಡ್ಕೊಂಡು ಯಾರಿಗೂ ಬೇಜಾರು ಮಾಡ್ತಾನೆ. ಆದರೆ ಅದನ್ನು ಅಲ್ಲಿಂದ ಫಸ್ಟಿಂದ ಲಾಸ್ಟ್ವರೆಗೂ ಕೂಡ ಒಂದೇ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಅವನಲ್ಲಿ ಟ್ಯಾಲೆಂಟ್ ಇದೆ, ಅದಕ್ಕೆ ಗೆಲ್ಲಿ ಪ್ರತಿಯೊಬ್ಬರು ಕೂಡ. ಅವರು ಸೆಂಟಿಮೆಂಟ್ ಕ್ರಿಯೇಟ್ ಮಾಡೋದು ಬೇಡ, ಅವನಲ್ಲಿ ಟ್ಯಾಲೆಂಟ್ ಇದೆ, ಅವನೇ ಗೆಲ್ಲಬೇಕು ಅಂತ ನನ್ನ ಆಶಯ. ಬೇರೆಯವರು ಅಶ್ವಿನಿ ಗೌಡನು ತೆಗೆದಾಕೋಕ್ಕಾಗಲ್ಲ. ಅಶ್ವಿನಿ ಗೌಡನು ಸ್ಟಾರ್ಟಿಂದ ಮೊದಲಿನಿಂದ ಲಾಸ್ಟ್ವರೆಗೂ ಕೂಡ ಒಳ್ಳೆ ಟಫ್ ಕಂಟೆಂಟ್ ಆಗಿದ್ದಾರೆ ಅವರು ಕೂಡ. ಯಾರಿಗೆ? ಗಿಲ್ಲಿಗೂ ಕೂಡ. ಅಶ್ವಿನಿನ ತೆಗೆದಾಕೋದು ಬೇಡ. ಅಶ್ವಿನಿ ದೊಡ್ಡ ಶ್ರೀಮಂತರ ಮಗಳು, ಅವ್ರಿಗೇನು ಬೇಕಾಗಿಲ್ಲ, ಅದನ್ನು ನಾನು ಒಪ್ಪಲ್ಲ. ಟ್ಯಾಲೆಂಟ್ ಇದ್ದವ್ರು ಮುಂದೆ ಬರಬೇಕು ಈಗಿನ ಕಾಲದಲ್ಲಿ. ಈಗ ಸುಮ್ಮನೆ ಸೆಂಟಿಮೆಂಟ್ ಕ್ರಿಯೇಟ್ ಮಾಡ್ಕೊಳ್ತಾರೆ, ಅವ್ನು ಬಡವ ಕಣ, ಅವ್ನಿಗೆ ಹಾಕ್ಬಿಡೋಣ ಓಟು ಅಂತಲ್ವ. ಅಶ್ವಿನ್ ಒನ್ ಆಫ್ ದಿ ಟಫ್ ಕಾಂಟ್ರಿಡೇಟ್ರು. ಬಟ್ ಇದರಲ್ಲಿ ನಾನು ಪ್ರಿಫರೆನ್ಸ್ ಕೊಡೋದು ಗಿಲ್ಲಿಗೇನೆ. ಗಿಲ್ಲಿ ಬರ್ತಾರೆ. ರನ್ನರ್ ಅಪ್ ಅಶ್ವಿನಿ ಗೌಡರು ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ರನ್ನರ್ ಅಪ್ ಅಶ್ವಿನಿ ಗೌಡ ಆಗಬೇಕು ಅಂತಲೇ ನನ್ನ ಆಸೆ. ಅವರು ಟಫ್ ಕಂಟೆಂಟೆಡ್. ಕಾವ್ಯನೂ ಮಾಡ್ಬೋದು, ಬಟ್ ಆ ಗಿಲ್ಲಿಗೂ ಕಾವ್ಯಗೂ ಒಂದೇ. ಈಗ ಎಲ್ಲರ ಮನಸ್ಸಲ್ಲೂ ಏನಪ್ಪ ಅಂದರೆ ಗಿಲ್ಲಿಗೂ ಕಾವ್ಯಗೂ ಮದುವೆನೇ ಆಗ್ಬಿಡ್ತಾರೇನೋ, ಈ ಥರ ಇರೋದ್ರಿಂದ ನನಗೇನೋ ಅವರಿಬ್ರಿಗೂ ಗಿಲ್ಲಿ ವಿನ್ನರು, ಕಾವ್ಯ ರನ್ನರಪ್ಪ ಅಂತ ಅನ್ನಿಸ್ತಾ ಇಲ್ಲ ನನಗೆ. ನನ್ನ ಭಾವನೆ ಅದು, ನನಗೆ ಅನ್ನಿಸ್ತಾ ಇಲ್ಲ. ಅದು ನನಗೆ ಅನ್ನಿಸ್ತಾ ಇರೋದಂದರೆ ಗಿಲ್ಲಿ ವಿನ್ನರ್ ಗ್ಯಾರಂಟಿ ಆಗ್ತಾನೆ, ಅಶ್ವಿನಿ ಗೌಡ ರನ್ನರ್ ಅಪ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದು ನನ್ನ ಇದು. ಆಲ್ ದಿ ಬೆಸ್ಟ್ ಗಿಲ್ಲಿ. ಥ್ಯಾಂಕ್ ಯು. ಇಂದು ಬಿಗ್ ಬಾಸ್ನ ಫಿನಾಲೆಯ ಫೈನಲ್ ಕಪ್ಪನ್ನು ಪಡೆಯುವಂಥ ಮಹತ್ವದ ದಿನ ಇದೆ. ಇಂದು ಬಿಗ್ ಬಾಸು ಕಳೆದ ಪ್ರಾರಂಭದ ದಿನದಿಂದ ಇಲ್ಲಿವರೆಗೂ ನಾವು ಬಿಗ್ ಬಾಸನ್ನು ನೋಡ್ಕೊಂಡು ಬಂದಿದ್ದೇವೆ. ಆ ಬಿಗ್ ಬಾಸ್ ಆಟದಲ್ಲಿ ಬಹಳ ಚಾತುರ್ತಿಕವಾಗಿ ಮತ್ತು ಅಲ್ಲಿನ ಘಟನೆಗಳಿಗೆ ಸ್ಪಂದನಾತ್ಮಕವಾಗಿ ಇಡೀ ರಾಜ್ಯದಲ್ಲಿ ಮನವನ್ನು ಗೆದ್ದಂಥ ಆ ಸ್ಪರ್ಧಾರ್ಥಿ ಯಾರು ಅಂತ ಹೇಳಿದ್ರೆ ನಮಗೆಲ್ಲ ಗಿಲ್ಲಿನೇ. ಹಾಗಾಗಿ ಅವನ ಆಟ, ಅವನ ಸ್ಪರ್ಧೆ, ಅವನ ಮಾತು, ಅವನ ನಡ್ಕೊಳ್ಳುವಂಥ ರೀತಿ ನಿಜವಾಗ್ಲೂ ಈ ರಾಜ್ಯದ ಜನರನ್ನು ಗೆಲ್ಲುವಂಥ ವ್ಯಕ್ತಿ ಗಿಲ್ಲಿ ಆಗಿದ್ದಾನೆ. ಇವತ್ತಿನ ಫಿನಾಲೆ ಕಿರೀಟ ಗಿಲ್ಲಿಗೆ ತಲುಪಬೇಕು ಅನ್ನುವಂಥ ಆಶಯವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ದೇವರಲ್ಲೂ ಕೂಡ ಪ್ರಾರ್ಥಿಸ್ತಿದ್ದೇವೆ. ಇವತ್ತು 37 ಕೋಟಿ ಮತವನ್ನು ಪಡ್ಕೊಂಡಿರುವಂಥ ಹೆಗ್ಗಳಿಕೆ ಅವರ ಮುಡಿಗೆ ಬರ್ತಾ ಇದೆ ಅನ್ನುವಂಥದ್ದು ಭಾಳ ಹೆಮ್ಮೆಯ ವಿಷಯ. ಅದು ಮಂಡ್ಯ ಜಿಲ್ಲೆ ಅತಿ ಹೆಚ್ಚು ಕನ್ನಡ ಮಾತನಾಡುವ, ಹಳ್ಳಿ ಭಾಷೆಯಲ್ಲೇ ಮಾತನಾಡುವಂಥ ಯುವಕನಿಗೆ ತಲುಪ್ತಾ ಇರುವಂಥದ್ದು ಇಡೀ ಮಂಡ್ಯ ಜಿಲ್ಲೆಗೆ ಸಿಕ್ಕಂಥ ದೊಡ್ಡ ಕಿರೀಟ ಅಂತ ನಾನು ಭಾವಿಸಿದ್ದೇನೆ. ಫಿನಾಲೆಗೆ ಅವನೇ ಬರಬೇಕು, ಅವನಿಗೆ ಕಿರೀಟ ಬರಲಿ ಅನ್ನುವ ಆಶಯವನ್ನು ಮತ್ತೊಮ್ಮೆ ವ್ಯಕ್ತಪಡಿಸ್ತೇನೆ. ಗಿಲ್ಲಿ ಬಡತನದಿಂದ ಒಬ್ಬ ರೈತನ ಮಗ ಆಗಿ ಈ ಫಿನಾಲೆಗೆ ಬಂದಿದ್ದಾನೆ ಅನ್ನೋದೇ ಅದೇ ಗ್ರೇಟು. ಯಾಕೆ ಅಂದರೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಅವನು ಗಿಲ್ಲಿ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿ ಉತ್ತಮವಾಗಿ ಸಾಧಾರಣವಾಗಿ, ಹೇಗೆ ಅಂದರೆ ತುಂಬ ಟೆನ್ಷನ್ ತಗೊಳ್ದೆ ಆಟಗಳನ್ನ ಆಡಿ ಎಲ್ಲ ಸ್ಪರ್ಧೆಗಳಲ್ಲಿ ಒಂದು ಉತ್ತಮ ಸ್ಥಾನದಲ್ಲಿ ಅವನು ಪ್ರದರ್ಶನ ತೋರಿಸ್ತಾ ಇರೋದ್ರಿಂದ ಗಿಲ್ಲಿ ಗೆಲ್ಲಬೇಕು. ಮತ್ತು ಮಂಡ್ಯದ ಮಗ, ರೈತನ ಮಗ, ಮತ್ತು ಕೆಲವರೆಲ್ಲ ಉತ್ತಮ ಸ್ಥಾನದಲ್ಲಿ ಒಳ್ಳೊಳ್ಳೆ ಸಿಟಿಗಳಲ್ಲೆಲ್ಲ ಬೆಳೆದಿರ್ತಾರೆ. ಇವನು ಹಳ್ಳಿನಲ್ಲಿ ಬೆಳೆದು ಈ ಮಟ್ಟಕ್ಕೆ ಹೋಗಿದ್ದಾನೆ ಅಂದರೆ ಗಿಲ್ಲಿ, ನಾನು ಡೈಲಿ ನೋಡ್ತಾ ಇದ್ದೀನಿ ಬಿಗ್ ಬಾಸು, ಉತ್ತಮವಾಗಿ ಆಡ್ತಾ ಇದ್ದಾನೆ, ಅವನು ಸೆಲೆಕ್ಟ್ ಆಗಬೇಕು. ನಮ್ಮ ಮಂಡ್ಯದ ಮಗ ಗಿಲ್ಲಿ ಅತ್ಯುತ್ತಮವಾದ ನಟ. ಅವನು ಅದ್ಭುತವಾದ ನಟ ಅಂತ ಹೇಳಿದ್ರಲ್ಲಿ ನಾನು ಸಾಮಾನ್ಯವಾಗಿ ಬಿಗ್ ಬಾಸ್ ನೋಡ್ತಿರಲಿಲ್ಲ. ಈ ಗಿಲ್ಲಿ ನಟ ಬಿಗ್ ಬಾಸ್ಗೆ ಬಂದ ನಂತರ ನಾನು ಪ್ರತಿದಿನ ಕೂಡ ನೋಡ್ತಾ ಇದ್ದೀನಿ. ನಮ್ಮ ಮಂಡ್ಯ ಜಿಲ್ಲೆಯಿಂದ ನಮ್ಮ ಮಂಡ್ಯದ ಮಗ ಗಿಲ್ಲಿನೇ ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ. ಇವತ್ತು ಆ ಆಸೆನ ಈಡೇರಿಸ್ತಾರೆ ಅಂತೇಳಿ ನನಗೆ ಒಂದು ಕಾವ್ಯ ಮಂಡ್ಯದಲ್ಲಿರ್ಬೋದು, ಆದರೆ ಆಟಗಳಲ್ಲಿ ಮತ್ತು ಅವನ ವಾಕ್ಚಾತುರ್ಯ ಪ್ರತಿಯೊಂದರಲ್ಲೂ ಕೂಡ ಅವನು ಅದ್ಭುತವಾಗಿ ಆಟ ಆಡ್ತಾ ಇದ್ದಾನೆ. ಹಾಗಾಗಿ ಅವನೇ ಗೆಲ್ಲಬೇಕು ಅಂತ ನಮ್ಮದೊಂದು ಆಶಯ. ಸರ್, 12ನೇ ಬಿಗ್ ಬಾಸ್ ಇದು. 12ನೇ ಬಿಗ್ ಬಾಸ್ ನಡಿಬೇಕಾದ್ರೆ ಗಿಲ್ಲಿನೇ ಕಾರಣ. ಇಷ್ಟೊಂದು ಉನ್ನತವಾಗಿ ಹೋಗ್ಬೇಕಾದ್ರೆ ಈ ಬಿಗ್ ಬಾಸಲ್ಲಿ ಅವನೇ ಮುಖ್ಯವಾದ ವ್ಯಕ್ತಿ. ಯಾಕೆಂದರೆ ಅವನಿಲ್ಲದೆ ಹೋದರೆ ಈ ಬಿಗ್ ಬಾಸ್ ಇಷ್ಟೊಂದು ಫೇಮಸ್ ಆಗ್ತಿರಲಿಲ್ಲ. ಆದ್ದರಿಂದ ಗಿಲ್ಲಿನೇ ಗೆಲ್ಲಬೇಕು. ಕಾವ್ಯನೂ ಕೂಡ ಮಂಡ್ಯದವರು ಆಗಿದ್ದರಿಂದ ಆ ಗಿಲ್ಲಿಯಿಂದ ಅವಳು ತುಂಬ ಎತ್ತರಕ್ಕೆ ಬಂದಿರೋದು. ಗಿಲ್ಲಿ ಇಲ್ದವರು ಅವರು ತುಂಬ ವೀಕ್ ಆಗ್ಬಿಡೋಳು. ಆದ್ದರಿಂದ ಈ ಸರಿ ಗಿಲ್ಲಿನೇ ಗೆಲ್ಲಬೇಕು. ಗಿಲ್ಲಿಗೆ ಆಲ್ ದಿ ಬೆಸ್ಟ್. ಸರ್, ಅಶ್ವಿನಿ ಗೌಡ ಕೂಡ ಅಶ್ವಿನಿ ಮಾಡ್ತಾ ಇದ್ದಾರೆ. ಆದರೂ ಗಿಲ್ಲಿ ಥರ ಟಕ್ಕರ್ ಕೊಡೋ ಅಂಥದ್ದು
ಯಾರೂ ಇಲ್ಲ ಬಿಗ್ ಬಾಸಲ್ಲಿ. ಪಳಾರ್ ಗಿಲ್ಲಿ ಅಂದರೆ ಗಿಲ್ಲಿನೇ, ಗಿಲ್ಲಿ ಅಂದರೆ ಪಳಾರೆ ಅವನೇ. ಆದರೆ ಬಿಗ್ ಬಾಸಲ್ಲಿ ಅವ್ನು ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ. ಓಕೆ ಸರ್. ರನ್ನರ್ ಅಪ್ಪು ಕಾವ್ಯ, ಕಾವ್ಯ ಬರಲಿ. ಓಕೆ. ನಮ್ಮ ರೈತನ ಮಗ. ನಮ್ಮ ಮಂಡ್ಯ ಜಿಲ್ಲೆ ರೈತ ಅಂತಾನೆ ಹೆಸರಿರೋದು. ಮಂಡ್ಯ ಜಿಲ್ಲೆನೇ ಅನ್ನ ಹಾಕು ರೈತ ಅಂದರೆ ಮಂಡ್ಯ ಅಂತ ಕೇಳ್ತಾರೆ ಎಲ್ಲ, ಮಂಡ್ಯ ಮೈಸೂರು ಹಾಸನ ಎಲ್ಲ. ಅದರಲ್ಲೂ ನಾವು ರೈತನ ಮಗ ಆದ್ರಿಂದ ನಮ್ಮ ಮಂಡ್ಯ ಜಿಲ್ಲೆ ಆಗಿರೋದ್ರಿಂದ ಗಿಲ್ಲಿನೇ ಗೆಲ್ಲಿ. ಆದರೂ ಕಾವ್ಯನ ಮೇಲೂ ನಮಗೆ ಅನುಕಂಪ ಇದೆ. ಕಾವ್ಯನೂ ನಮ್ಮ ಮಂಡ್ಯ ಜಿಲ್ಲೆ ಹೆಣ್ಮಗಳು, ನಮ್ಮನೆ ಹೆಣ್ಮಗಳಿದ್ದಂಗೆ. ಅವಳು ಬರಬೇಕಾಯ್ತು. ಆದರೆ ಗಿಲ್ಲಿ ಇರೋದ್ರಿಂದ ಇವಳಿಗೆ 2ನೇ ಸ್ಥಾನ ಅನ್ನೋರು ಸಿಕ್ಕಲಿ, ಅವಳು ನೆಕ್ಸ್ಟು ಅವಳು ವಿನ್ನಾಲಿ ಅಂತೇಳಿ ಮತ್ತು ನಮ್ಮ ಓಟೆಲ್ಲ ಗಿಲ್ಲಿಗೆ ಅಂತೇಳಿ ಮುಕ್ತಾಯ ಮಾಡಿ. ಅವರೆಲ್ಲ ಲೈಕ್ ಮಾಡಲ್ಲ. ಸರ್, ಅವನೊಬ್ಬ ಅದ್ಭುತ ಪ್ರತಿಭೆ. ಅವನ ವಿಷಯದ ಆಳ ಇದೆಯಲ್ಲ, ಈ ಹಳ್ಳಿ ಹುಡುಗನಿಗೆ ಇಷ್ಟೊಂದು ಪ್ರತಿಭೆ ಹೇಗೆ ಬಂತು ಅನ್ನೋದೇ ದೊಡ್ಡದು. ಅವನ ಭಾಷೆ, ಆ ಭಾಷೆನೇ ಅರ್ಧ ಕಳೆಗಟ್ಟುತ್ತೆ. ಇಡೀ ಮಂಡ್ಯಕ್ಕೆ ಒಂದು ಕಳೆ ಅದು ಆ ಭಾಷೆ ಇದೆಯಲ್ಲ, ಅವನ ಪ್ರಯೋಗ. ಮತ್ತು ಭಾಷೆನೇ ಬಳಸೋ ರೀತಿ, ನಾವು ನೋಡೇ ಇಲ್ಲ ಆ ಥರದ್ದು ಒಂದು ಪ್ರತಿಭೆನ. ಅದೊಂದು ಅದ್ಭುತ ಪ್ರತಿಭೆ. ಗೆಲ್ಲೇಬೇಕಾದ ಎಲ್ಲ ಅರ್ಹತೆಗಳು ಆತ್ಮನಿವೆ ಸರ್. ಅಲ್ಲ, ಇರ್ಬೋದು. ಆದರೆ ಗಿಲ್ಲಿ ಮುಂದೆ ಯಾರ ಆಟನೂ ನಡೆಯಲ್ಲ. ಹೌದು ಸರ್. ಗಿಲ್ಲಿ ಬಡತನದಿಂದ ಬಂದವನು, ನಮ್ಮ ಜಿಲ್ಲೆ ಹುಡುಗ. ಅವನು ಚೆನ್ನಾಗಿ ಆಟ ಆಡ್ತಾನೆ, ಯಾರ ಮೇಲೂ ದ್ವೇಷ ಸಾಧಿಸೋದಿಲ್ಲ, ಎಲ್ಲರನ್ನೂ ಚೆನ್ನಾಗಿ ಪ್ರೀತಿಸ್ತಾನೆ. ಹಾಗಾಗಿ ಅವನು ಬಡತನದಿಂದ ಬಂದಿರೋ ಹುಡುಗ ಆಗಿ ಅವನೇ ಗೆಲ್ಲಬೇಕು. ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಅಶ್ವಿನಿ ಗೌಡ ಅವ್ರಿಗೆ ಬ್ಯಾಕಪ್ಪು ಚೆನ್ನಾಗಿದೆ. ಅವರು ಇದರಿಂದ ಬರೋ ದುಡ್ಡಿಂದ ಅವ್ರಿಗೇನು ಬೇಕಾಗಿಲ್ಲ, ಆದರೆ ಇವ್ರಿಗೆ ಬೇಕಾಗುತ್ತೆ. ಹಾಗಾಗಿ ಇವನೇ ಗೆಲ್ಲಬೇಕು. ರಕ್ಷಿತಾ ಬಿಡಿ, ಅವ್ರು ಸುಮ್ಮನೆ ಟೈಮ್ ಪಾಸಿಗೆ ಬಂದಿರೋ ಹುಡುಗಿ, ಅವಳಿಗೇನು ಪ್ರಪಂಚ ಜ್ಞಾನ ಗೊತ್ತಿಲ್ಲ. ಅಷ್ಟೇ ಏನೋ ಬ್ಲಾಗ್ ಮಾಡ್ಕೊಂಡಿದ್ದವಳು ಬಂದಿದ್ದಾಳೆ. ಬಟ್ ಸೀರಿಯಸ್ ಆಗಿ ಯಾರಿಗೆ ಅನುಕೂಲ ಆಗುತ್ತೆ ಇದರಿಂದ ಅವರು ಬರಬೇಕು. ನಮಗೆ ಗಿಲ್ಲಿ ನಟ ಹಳ್ಳಿ ಪ್ರತಿಭೆ. ಡಾಕ್ಟರ್ ರಾಜ್ಕುಮಾರ್ ಬಿಟ್ಟರೆ ಇವರೆಲ್ಲ ಕಲಾ ಸರಸ್ವತಿ ಒಲಿತಾ ಇದ್ದಾಳೆ ಅಂತ ನನ್ನ ಅನಿಸಿಕೆ. ಗಿಲ್ಲಿ ಗೆಲ್ಲಬೇಕು. ಅಶ್ವಿನಿ ಗೌಡ ರನ್ನರ್ ಅಪ್ ಆಗಬೇಕು. ಕಾವ್ಯನೂ ಕಂಪೇರ್ ಮಾಡಿದ್ರೆ, ಅಶ್ವಿನಿ ಗೌಡ ಕಂಪೇರ್ ಮಾಡಿದ್ರೆ ಕಾವ್ಯ ಇನ್ನೂ ಸ್ವಲ್ಪ ವಯಸ್ಸು ಸಿಗ್ತಿದೆ. ಇನ್ನು ಮುಂದೆ ಅವಕಾಶಗಳು ಅವಳು ಸಿಗ್ತದೆ. ಅಶ್ವಿನಿ ಗೌಡ ಭಾಳ ಅಳಬಳವಳು. ಅವಳು ಸಿಕ್ಕಿದ್ರೆ, 2ನೇ ರನ್ನರ್ ಸಿಕ್ಕಿದ್ರೆ ಒಳ್ಳೇದು ಅಂತ ನಂದು ಭಾವನೆ ಸರ್. ಅತಿ ಹೆಚ್ಚು ಗಿಲ್ಲಿನೇ ಸರ್. ಗಿಲ್ಲಿನೇ ಮಂಡ್ಯ ಜಿಲ್ಲೆ ಹುಡುಗ, ಹಳ್ಳಿ ಪ್ರತಿಭೆ. ಅವನಿಗೆ ಕಲಾ ಸರಸ್ವತಿ ಒಲಿತಾ ಇದ್ದಾಳೆ. ಅವಳು ಗೆಲ್ಲಿ ಸಹ ಇನ್ನೂ ಹೆಚ್ಚಿಗೆ ಬೆಳೀಲಿ ಸರ್. ನಮ್ಮ ಮಂಡ್ಯ ಜಿಲ್ಲೆ ಹುಡುಗ ಮಂಡ್ಯಕ್ಕೆ ಕಿರೀಟ ತಂದುಕೊಡ್ಲಿ ಮಂಡ್ಯ ಜಿಲ್ಲೆಗೆ. ಮಂಡ್ಯದಲ್ಲಿ ದೊಡ್ಡ ದೊಡ್ಡ ಕಲಾವಿದರು ಬೆಳೆದಿದ್ದಾರೆ. ನಮ್ಮ ಅಂಬರೀಷ್ ಅವರಾಗಿರ್ಬೋದು, ಪ್ರೇಮ್ ಆಗಿರ್ಬೋದು, ಉನ್ನತವಾದ ಕಲಾವಿದರು ಬೆಳೆದಿದ್ದಾರೆ. ಹಾಗೆ ನಮ್ಮ ಜಿಲ್ಲೆಯೂ ಗಿಲ್ಲಿ ಬೆಳೆದ್ರಲ್ಲೇ ನಮಗೆ ಖುಷಿಯಾಗುತ್ತೆ. ಅವನು ಒಳ್ಳೆಯ ಕಲಾವಿದನಾಗಲಿ ಅಂತ ನಾವು ಆಶಿಸ್ತೀವಿ. ಇವರು ಒಳ್ಳೇದು ಮಾಡಲಿ, ಅವ್ನು ಚೆನ್ನಾಗಿರಲಿ. ಗಿಲ್ಲಿ ಚೆನ್ನಾಗಿ ಆಡಿದ್ದಾನೆ. ಅವನು ಬೇರೆ ಎಲ್ಲ ಕಡೆ ಚೆನ್ನಾಗಿ ಮಾಡಿದ್ದಾನೆ. ಅವನು ಒಳ್ಳೆ ಕಲಾವಿದನಾಗ ಬೆಳೀಲಿ ಅಂತ ನಮ್ಮ ಆಸೆ ಅಷ್ಟೇ. ಆಶೀರ್ವಾದ ಮಾಡ್ತೀವಿ. ಚೆನ್ನಾಗಿರಲಿ ಗಿಲ್ಲಿ, ಖಂಡಿತ ಗೆಲ್ತಾನೆ. ಸರ್ ನಮಸ್ಕಾರ. ಪ್ರತಿಭೆ ಎಲ್ಲಿದೆ ಅಲ್ಲಿ ಪುರಸ್ಕಾರ ಸಿಗಲೇಬೇಕು. ಇವತ್ತೇನಾದ್ರು ಒಳ್ಳೆ TRP ಬರ್ತಾ ಇದೆ ಅಂತ ಅಂದರೆ ಖಂಡಿತ ಅವನು ಗಿಲ್ಲಿ ನಟ ಅವನಿಂದನೇ. ಜೊತೆಗೆ ಎಲ್ಲ ಆಯಾ ಜಿಲ್ಲೆಯವರು ಅವರವರ ಇವರು ಗೆಲ್ಲಬೇಕು ಅಂತಾರೆ. ರಿಯಲ್ ಎಂಟರ್ಟೈನರ್ ಅಂತಂದರೆ ಗಿಲ್ಲಿ ನಟನೇ. ಒಳ್ಳೆ ಪ್ರತಿಭೆ ಇದೆ, ಒಳ್ಳೆ ಆಟ ಆಡಿದ್ದಾರೆ. ಎಲ್ಲ ನೋಡ್ತಾ ಇದ್ದಾರಲ್ಲ, ಯಾರೇನು ನೋಡ್ದೇ ಎಲ್ಲ ಅವನೊಬ್ಬನೇ ಬರಲಿ ಅಂತ ಹೇಳ್ತಲ್ಲ. ಅವ್ನ ಪ್ರತಿಭೆ ಇರೋದ್ರಿಂದ ಅವನು ಆ ಥರ ಮುಂದೆ ಬರ್ತಿದ್ದಾನೆ. ಅದೇ ರೀತಿ ನೆಕ್ಸ್ಟು ಸೆಕೆಂಡ್ ಅಂದರೆ ರಕ್ಷಿತಾ ಬರ್ಬೋದು. ರಕ್ಷಿತಾ TRP ಲೀಡರ್ ಅಂತ ಅಂದರೆ ಈಗ ಅವನೇ ಮಾಸ್ ಲೀಡರ್ ಗಿಲ್ಲಿ ನಟ ಆಗಿದ್ದಾನೆ. ಅಶ್ವಿನಿ ಈಗಷ್ಟೇ ಪಿಕಪ್ ತೊಗೊಂಡ್ರು. ಅಲ್ಲಿ ಒಂದು ಲಾಸ್ಟಲ್ಲಿ ಅವರೆಲ್ಲ ಎಲ್ಲರನ್ನೂ ಡೇರಾಗೆ ಇದು ಮಾಡ್ಕೊಂಡೆ ಬಂದರು. ಈಗ ಒಂದು ಸ್ವಲ್ಪ ಇದರಲ್ಲಿದ್ದ. ಬಟ್ ಇವನು ಬೇಸಿಕ್ಕಾಗಿ ಎಂಟ್ರಿ ಆಗ್ತಾಯಿಂದನೂ ಇವನು ಐ ಪಿಚ್ಚಲ್ಲೇ ಇದ್ದಾನೆ. ಐ ಪಿಚ್ಚಲ್ಲೇ ಆಡ್ಕೊಂಬರ್ತಿದ್ದಾರೆ ಅವರು ಅಷ್ಟೇ. ಮತ್ತು ರಕ್ಷಿತನೂ ಅಷ್ಟೇ. ಇದ್ರ ಪ್ರಕಾರ ಫಸ್ಟು ಗಿಲ್ಲಿ ಬರ್ತಾನೆ, ಸೆಕೆಂಡು ರಕ್ಷಿತಾ ಬರ್ತಾರೆ. ಅವರು ಇದರಲ್ಲಿ ಬಂದರು, ಯಾವುದು ಟಾಸ್ಕ್ಗಳಲ್ಲಿ ಇದು ಮಾಡ್ಕೊಂಬಂದರು. ಬಟ್ ಎಂಟರ್ಟೈನ್ಮೆಂಟು ಬರೀ ಓನ್ಲಿ ಟಾಸ್ಕಲ್ಲಿದ್ದರೆ ಆಗಲ್ಲ. ಜನಕ್ಕೇನು ಬರಬೇಕು, ಎಂಟರ್ಟೈನ್ಮೆಂಟ್ ಇರಬೇಕು. ಅದನ್ನು ಒತ್ತು ಕೊಟ್ಟಿದ್ದು ಗಿಲ್ಲಿ. ರಕ್ಷಿತಾ ಅವರು ಯಾವುದೇ ರಕ್ಷಿತಾ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸಾಂಗ್ ಬರೋದು,
ಆ ಯಮ್ಮ ಎಪಿಸೋಡ್ ಸ್ಟಾರ್ಟ್ ಆಗಿಂದನು ಇವತ್ತಿನವರೆಗೂ ಯಾರು ಬರಲಿ ಬರ್ದೇ ಹೋಗ್ಲಿ ಬಂದು ಫೀಲ್ಡಿಗೆ ನಿಂತ್ಕೊಂಡು ಡ್ಯಾನ್ಸ್ ಅವಳು ಇಷ್ಟ ಬಂದಂಗೆ ಎಲ್ಲನೂ ಫಾಸ್ಟಾಗಿ ಬಂದು ಇದು ಮಾಡ್ಕೊಂಡು ಎಲ್ಲರನ್ನೂ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಒಂದು ಊಟನೇ ಇದು ಮಾಡೋದಾಗಲಿ, ಒಬ್ರಿಗೆ ಏನಾರ ಮುತುವರ್ಜಿ ವಹಿಸೋದೇ ಆಗಲಿ ಅದು ನೋಡ್ಕೊಂಬಂದು. ಮತ್ತು ಇವನು ಗಿಲ್ಲಿ ನಟನೂ ಅಷ್ಟೇ, ಅವನು ಏನು ಎಂಟರ್ಟೈನ್ಮೆಂಟ್ ಜನಕ್ಕೆ ಏನು ಕೊಡಬೇಕು ಅದನ್ನು ಕೊಟ್ಕೊಳ್ತಾ ಬಂದರು. ಇವ್ರು ಈಗಷ್ಟೇ ಇದು ಮಾಡಿದ್ರು, ಮಧ್ಯದಲ್ಲಿ ಪಿಕಪ್ ತೊಗೊಂಡ್ರು. ಯಾರು ಈ ಧ್ರುವಂತೆ ಆಗಲಿ, ಈ ಅಶ್ವಿನಿ ಗೌಡರೇ ಆಗಲಿ, ಮತ್ತು ಬೇರೆಯವರೇ ಆಗಲಿ ಎಲ್ಲ ಮಧ್ಯ ಪಿಕಪ್ ತೊಗೊಂಡಿದ್ದು. ಬಟ್ ಇವರೆಲ್ಲ ಐ ಪಿಚ್ಚಿಂದನೇ ಬಂದಿರ. ಬಟ್ ಕಾವ್ಯ ಇವರು ಗಿಲ್ಲಿಗೆ ಸಪೋರ್ಟಾಗಿ ಇದ್ಕೊಂಡು ಅವರ ಇದರಲ್ಲೇ ಬಂದರು. ಅವರ ಬ್ಯಾಕ್ ಬೋನ್ ಆಗಿ ಇದ್ಕೊಂಡು ನಾನು ಇಷ್ಟು ಸೇಫ್ ಆದರೆ ಸಾಕು, ಇನ್ನೊಂದಷ್ಟು ವಾರ ಇರ್ಬೋದು ಅಂತ ಅಂದ್ಕೊಂಡೆ ಸೇಫಾಗಿ ಅವನು ಗಿಲ್ಲಿ ಹೆಂಗೆ ಆಡ್ತಾನೆ ಅದನ್ನು ನೋಡ್ಕೊಂಡು ಅವನ ಅನುಯಾಯಿಗೆ ಬಂದರು ಅಷ್ಟೇ. ಅಂತ ಹೇಳ್ಕೊಳ್ತಕ್ಕಂಥ ಎಂಟರ್ಟೈನ್ಮೆಂಟ್ ಅವ್ರೇನು ಕೊಡಲಿಲ್ಲ. ಗಿಲ್ಲಿಗೆ ಸಪೋರ್ಟ್ ಆಗಿರಲಿ ಅಂತಲೇ ಅವರು ಕಲರ್ಸ್ ಕನ್ನಡವರು ಅವ್ರನ್ನು ಜೊತೆಗೆ ತೊಗೊಂಬಂದರು. ಗಿಲ್ಲಿ ಇವನು ಐ ಪಿಚ್ಚಲ್ಲಿದ್ದಾನೆ, ಇವ್ರಿಗೆ ಒಬ್ರು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ಈ ಅಮ್ಮನ ತೊಗೊಂಬಂದರು. ರಿಯಲ್ ಎಂಟರ್ಟೈನರ್ ಗಿಲ್ಲಿ, ರಿಯಲ್ ಎಂಟರ್ಟೈನರ್ ಅಂದರೆ ಗಿಲ್ಲಿ ನಟ. ಅವರೇ ಗೆಲ್ಲಬೇಕು, ಅವರೇ ಗೆಲ್ತಾರೆ. ಸೆಕೆಂಡ್ ರಕ್ಷಿತಾ ಗೆಲ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.